ವೇದಿಕೆಯಲ್ಲೇ ಬಿಜೆಪಿ ಶಾಸಕನಿಗೆ ಗುಮ್ಮಿದ ಸಿಎಂ ಸಿದ್ದರಾಮಯ್ಯ. ಪ್ರಜಾಸೌಧ ನಿರ್ಮಾಣದ ಕ್ರೆಡಿಟ್ ಪ್ರಧಾನಿ ಮೋದಿಗೆ ಅಂತ ಹೇಳಿ ಬಿಜೆಪಿ ಶಾಸಕರೊಬ್ಬರು ಬಹಳ ಖುಷಿಯಿಂದ ಹೇಳಿಕೊಂಡಿದ್ರು. ಅದೇ ವೇದಿಕೆಯಲ್ಲಿ ಎದ್ನಿತ್ಕೊಂಡು ಕೌಂಟರ್ಗೆ ಎನ್ಕೌಂಟರ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಉತ್ತರ ಕೇಳಿ ಏನು ಮಾಡೋದು, ಗಂಟ್ಲು ಕೆಳಗೆ ಉಗುಳು ನುಂಗೋದ ಅಥವಾ ಹಂಗೆ ಬಿಡೋದ ಅಂತೇಳಿ ಯೋಚನೆ ಮಾಡ್ತಾ ಇದ್ರು ಬಿಜೆಪಿ ಶಾಸಕರು. ಮಂಗಳೂರಲ್ಲಿ ಜಿಲ್ಲಾಧಿಕಾರಿಗಳ ನೂತನ ಕಚೇರಿ ಪ್ರಜಾಸೌಧದ ಉದ್ಘಾಟನೆಯ ಸಂದರ್ಭ ಬಿಜೆಪಿ ಶಾಸಕ ವೇದವ್ಯಾಸ ಕಾಮತ್ಗೆ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಪ್ರಜಾಸೌಧದ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ್ದೆ ನಾನು ಸಿಎಂ ಆಗಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಈ ಕಟ್ಟಡದ ಕಾಮಗಾರಿಗೆ ಒಂದು ಲೋಡ್ ಮರಳು ಕೊಟ್ಟಿಲ್ಲ, ಅನುದಾನನೂ ಕೊಟ್ಟಿಲ್ಲ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಶೇಕಡ 50ರಷ್ಟು ಪಾಲು ನೀಡಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಏಕೆ ಕಾಮಗಾರಿ ಪೂರ್ಣ ಆಗಲಿಲ್ಲ? ಅದ್ಯಾವುದೋ ಒಂದು ಕಲರ್ ಪೈರಾಣಿ ಹಾಕ್ಕೊಂಡು ಎದ್ದು ಬಂದು ನಮ್ಮ ಬಿಜೆಪಿ ಶಾಸಕ ವೇದವ್ಯಾಸ ಕಾಮತ್ ಸ್ವಲ್ಪ ಒಂದು ಪ್ರಾಥಮಿಕ ಸ್ಟಡಿ ಮಾಡ್ಕೋಬೋದಾಗಿತ್ತು, ಮಾಡಲಿಲ್ಲ ಅನ್ಸುತ್ತವ್ರು. ಸೀದಾ ನಿಂತ್ಕೊಂಡು ಹೇಳಿದ್ದೆ ಕ್ರೆಡಿಟ್ ಅವರಿಗೆ ಅಂತ. ಇವರಿಗೆ ಎಲ್ಲಿತ್ತು? ಎದ್ದು ನಿಂತು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಥವಾಗಿ. ವೇದವ್ಯಾಸ ಕಾಮತ್ ಹೇಳ್ತಾ ಇದ್ರು, ಪ್ರಜಾಸೌಧ ನಿರ್ಮಾಣದ ಕ್ರೆಡಿಟ್ ಪ್ರಧಾನಿ ಮೋದಿಗೆ ನೀಡಿದ ಇದೇ ಬಿಜೆಪಿಯ ಶಾಸಕರು ವೇದವ್ಯಾಸ ಕಾಮತ್. ಮಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ವೇದವ್ಯಾಸ ಕಾಮತ್ ಹೇಳಿಕೆ ಕ್ಷಣಾರ್ಧದಲ್ಲಿ ಮಂಗಳೂರಲ್ಲಿ ಜಿಲ್ಲಾಧಿಕಾರಿಗಳ ನೂತನ ಕಚೇರಿ ಅದೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎದ್ದು ನಿಂತು ಆ ವಿಚಾರವಾಗಿ ಸ್ವಲ್ಪ ವಿಸ್ತಾರವಾಗಿ ಮಾತನಾಡಿದ್ರು. ನಿಮ್ಮದು ಆಡಳಿತ ಇತ್ತು, ಆ ಸಂದರ್ಭದಲ್ಲಿ ಒಂದು ಲೋಡ್ ಮರಳು ಬಿಡಿ, ಅದಕ್ಕೆ ಅನುದಾನನೇ ಕೊಡಲಿಲ್ಲ. ಇದಕ್ಕೆ ಈ ಹಿಂದಿನ ಸರ್ಕಾರದಲ್ಲಿ ಗುದ್ಲಿ ಪೂಜೆ ಮಾಡಿದ್ದು ನಾನೇ, ನಮ್ಮದು ಕೂಡ ಅರ್ಧ ಪಾಲಿದೆ. ಅದು ಹೆಂಗೆ ಹೇಳ್ತೀರಿ ನೀವು ನರೇಂದ್ರ ಮೋದಿ ಅವರಿಗೆ ಸಿಗಬೇಕಾದ ಕ್ರೆಡಿಟ್ ಅಂತ? ಎಸ್, ಆ ಒಂದು ಕಾರ್ಯಕ್ರಮದಲ್ಲಿ ಆ ವಾಗ್ಯುದ್ಧಗಳು ನಡೆಯುತ್ತೆ. ಅದರ ಒಂದು ಸಣ್ಣ ಝಲಕ್ ನೋಡ್ಕೊಂಡು ಬನ್ನಿ. ನಾನೇ ಒಂದು ಸೌಭಾಗ್ಯದಲ್ಲಿ ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳು ಮಾಡೋದಿಲ್ಲ. ನೀವು 4 ವರ್ಷ ಇದ್ರಲ್ಲ, ಹಾಗೆ 4 ವರ್ಷ ಇದ್ರು. ಆಗಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು, ಹಾಗೆ ಖರ್ಚು ಮಾಡಲಿಲ್ಲ. ಎರಡ್ ಸಾವಿರದ 2015ರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು. ಇದಕ್ಕೆ ಕಾರಣ ರಮನಾಥ್ ರೈ ಅವರು ಜಿಲ್ಲಾ ಮಂತ್ರಿಯಾಗಿದ್ರು, ಉಸ್ತುವಾರಿ ಸಚಿವರಾಗಿದ್ರು, ಅರಣ್ಯ ಇಲಾಖೆ ಸಚಿವರಾಗಿದ್ರು. ಅವರು ನನ್ನನ್ನ ಕರ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು, ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು 41 ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿ. ಆಮೇಲೆ 55 ಕೋಟಿ ಆಯಿತು. ಆಮೇಲೆ 20 ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು 20 ಕೋಟಿ ಕೊಟ್ಟದ್ರಿಂದ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ನಾವು ತಿರುಗಿ ಹೇಳಕ್ ಹೋಗ್ಬಾರ್ದು.
ಹೇಳಿದ್ರು ಕೂಡ ಜನ ನಂಬಲ್ಲ. ನಾನು ನಿಮ್ಗೆ ಹೇಳ್ಬಹುದು, ಆದ್ರೆ ನೀವು ನಂಬ್ಕೋಬೇಕಲ್ಲ. ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.